ಗುರುಭ್ಯೋ ನಮಃ. ಹರಿ ಓಂ. ನಾನು ಆಚಾರ್ಯ ವಿನಯ್ ಜುಗ್ನಿಕರ್. ಇವತ್ತು ನಿಮ್ಮೆದುರಿಗೆ ಮೊಬೈಲದ ಅಡ್ಡ ಪರಿಣಾಮ ಮತ್ತು ಅದರ ನಿಯಂತ್ರಣದ ಬಗ್ಗೆ ಚರ್ಚಿಸುತ್ತೇನೆ. ಮೊಬೈಲ್ ಇಲ್ಲದೆ ಜೀವನ ನಡೆಯೋದಿಲ್ಲ. ನನಗೆ ಮೊಬೈಲ್ ಬಿಟ್ಟಿರೋಕೆ ಆಗೋದಿಲ್ಲ. ನನ್ನ ಎಲ್ಲ ಕೆಲಸಗಳು ಮೊಬೈಲಿಂದನೇ ಆಗ್ಬಿಡುತ್ತದೆ. ಮೊಬೈಲ್ ನನ್ನ ಜೀವನದ ಅಭಿನ್ನ ಅಂಗವಾಗಿದೆ. ಮೊಬೈಲ್ ನಮ್ಮ ಜೀವನದ ಒಂದು ಅಭಿನ್ನ ಅಂಗವಾಗಿದೆ. ಇದರಿಂದ ನಾವು ಬೇರೆ ಜೊತೆ ಮಾತನಾಡುವುದು, ಸಂದೇಶ ಕಳಿಸುವುದು, ಚಿತ್ರಕಲೆ ಬಿಡಿಸುವುದು, ಅಲಾರಾಮ್, ವ್ಯಾಯಾಮ್, ಹಾಡು, ಚಲನಚಿತ್ರ, ಡ್ರಾಯಿಂಗ್, ಕಾರ್ಟೂನ್, ಕ್ಯಾಲ್ಕುಲೇಟರ್, ಫೋಟೋ, ವಿಡಿಯೋ, ನೋಟ್ಸ್ ಬರೆಯೋದು, ಕ್ಯಾಲೆಂಡರ್, ಇಮೇಲ್ ಕಳಿಸೋದು, ವಿಡಿಯೋ ಗೇಮ್ ಆಡೋದು, ಇಂತಹ ಅನೇಕ ಕೆಲಸಗಳನ್ನು ಮಾಡುತ್ತೇವೆ. ಈಗಿನ ನಮ್ಮ ಜೀವನದಲ್ಲಿ ನಾವು ಇದರ ಮೇಲೆ ಇಷ್ಟರ ಮಟ್ಟಿಗೆ ನಿರ್ಭರವಾಗಿದ್ದೇವೆ ಅಂದರೆ ಮೊಬೈಲ್ ಇಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಲು ಆಗುವುದಿಲ್ಲ. 15-20 ವರ್ಷಗಳ ಮೊದಲು ಈ ತರಹದ ಮೊಬೈಲ್ ಇರುತ್ತಿರಲಿಲ್ಲ. ಆದರೆ ಮೊಬೈಲ್ ಕಂಪನಿಯವರು ಆವಿಷ್ಕಾರ ಮಾಡಿ ಮನುಷ್ಯರಿಗೆ ಬೇಕಾಗುವ ಎಲ್ಲಾ ತರಹದ ಕೆಲಸಗಳನ್ನು ಮೊಬೈಲಿಂದ ಮಾಡುವ ಹಾಗೆ ಮಾಡಿದ್ದಾರೆ. ಈಗಿನ ದಿನಗಳಲ್ಲಿ ನಾವು ಬಹಳಷ್ಟು ಮೊಬೈಲ್ ಮೇಲೆ ಅವಲಂಬಿಸಿದ್ದೇವೆ. ಮೊಬೈಲ್ ಇಲ್ಲದೆ ಜೀವನ ಊಹಿಸಲು ಆಗುವುದಿಲ್ಲ. ಆದರೆ ಮೊಬೈಲಿನ ಉಪಯೋಗಕ್ಕಿಂತ ಇದರ ಅಡ್ಡ ಪರಿಣಾಮಗಳೇ ಹೆಚ್ಚಾಗಿವೆ. ಈ ವಿಡಿಯೋದಲ್ಲಿ ಮೊಬೈಲನ್ನು ಅತಿಯಾಗಿ ಉಪಯೋಗಿಸುವುದರಿಂದ ತಂದೆ, ತಾಯಿ, ಮಕ್ಕಳು, ಕುಟುಂಬದ ಮೇಲೆ ಆಗುವ ಪರಿಣಾಮವನ್ನು ತಿಳಿಯೋಣ. ನಾವು ಮೊಬೈಲನ್ನು ಏಕೆ ಬಹಳಷ್ಟು ಉಪಯೋಗಿಸುತ್ತೇವೆ ಗೊತ್ತಾ? ಮೊಬೈಲ್ನಿಂದ ನಾವು ನಮ್ಮ ಬಹಳಷ್ಟು ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. ನಮ್ಮ ಅನಿಸಿಕೆಗಳನ್ನು ಸರಳವಾಗಿ ಬಹಳಷ್ಟು ಜನರಿಗೆ ತಿಳಿಸಬಹುದು ಮತ್ತು ಬಹಳಷ್ಟು ಜನರ ಅನಿಸಿಕೆಗಳನ್ನು ಸರಳವಾಗಿ ಬೇಗನೆ ತಿಳಿಯಬಹುದು. ಮೊಬೈಲ್ನಿಂದ ಬಹಳಷ್ಟು ಮನೋರಂಜನೆ ಪಡೆಯಬಹುದು. ನಾವು ಮೊಬೈಲನ್ನು ಬಳಸುವಾಗ ಡೋಪಾಮೈನ್ ಎನ್ನುವ ರಸಾಯನ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತದೆ. ಇದರಿಂದ ನಾವು ಬಹಳ ಸಂತೋಷ ಮತ್ತು ತೃಪ್ತಿಯನ್ನು ಹೊಂದುತ್ತೇವೆ. ನೆನಪಿನ ಶಕ್ತಿ, ಮನಸ್ಥಿತಿ, ನಿದ್ರೆ, ಕಲಿಕೆ, ಏಕಾಗ್ರತೆ, ದೇಹದ ಚಲನೆ ಮತ್ತು ಇತರ ದೇಹದ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ಡೋಪಾಮೈನ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅತಿಯಾದ ಮತ್ತು ನಿರಂತರ ಮೊಬೈಲನ್ನು ಬಳಸುವುದರಿಂದ ಡೋಪಾಮೈನ್ ಬಹಳ ರಿಲೀಸ್ ಆಗುತ್ತದೆ. ಇದರಿಂದ ಗಮನದ ಕೊರತೆ, ಚಂಚಲತೆ, ಹೈಪರ್ ಆಕ್ಟಿವಿಟಿ, ಮಾನಸಿಕ ತೊಂದರೆ ಆಗುತ್ತದೆ. ಬಳಕೆ, ಮೊಬೈಲಿನ ನಿರಂತರ ಬೇಡಿಕೆ ಮತ್ತು ಅದರ ಮೇಲಿನ ಅವಲಂಬನೆಯನ್ನು ಮೊಬೈಲ್ ಅಡಿಕ್ಷನ್ ಅಥವಾ ಮೊಬೈಲ್ ಚಟ ಅನ್ನುತ್ತಾರೆ. ಈ ಚಟದಿಂದ ನಮ್ಮ ಕುಟುಂಬದ ಮೇಲಿನ ಏಕಾಗ್ರತೆ ಕಡಿಮೆ ಆಗುತ್ತದೆ. ನಿದ್ರೆಯ ಕೊರತೆ, ಮಾನಸಿಕ ಅಸ್ವಸ್ಥತೆ, ಒಂಟಿತನ, ಮಾನಸಿಕ ಒತ್ತಡ, ಅಭ್ಯಾಸದಲ್ಲಿ ತೊಂದರೆ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಮೊಬೈಲ್ ಅಡಿಕ್ಷನ್ ಅನ್ನು ಹೇಗೆ ತಡೆಗಟ್ಟಬಹುದು? ನಂಬರ್ 1, ಮನಸ್ಥಿತಿ, ಮೈಂಡ್ ಸೆಟ್. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ. ಚೇಂಜ್ ಯುವರ್ ಮೈಂಡ್ ಸೆಟ್. ಬಲವಾದ ಗುರಿಯನ್ನು ಇಡಬೇಕು. ಸ್ಟ್ರಾಂಗ್ ಏಮ್. ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್. ಸದೃಢ ವಿಶ್ವಾಸ ಇಡಬೇಕು. ಸ್ಟ್ರಾಂಗ್ ಫೇತ್. ಬಳಕೆಯನ್ನು ಸೀಮಿತಗೊಳಿಸಿ. ಲಿಮಿಟೆಡ್ ಯೂಸೇಜ್. ಬಳಕೆಯ ಸಮಯವನ್ನು ನಿಗದಿಪಡಿಸಬೇಕು. ನಿಮ್ಮ ಪರಿವಾರದೊಂದಿಗೆ ಇರುವಾಗ ಮೊಬೈಲನ್ನು ಬಳಸಬೇಡಿರಿ. ಊಟ ಮಾಡುವಾಗ, ಅಭ್ಯಾಸ ಮಾಡುವಾಗ, ಗೆಸ್ಟ್ ಅಥವಾ ಫ್ರೆಂಡ್ಸ್ ಬಂದಿರುವಾಗ ಮೊಬೈಲನ್ನು ಬಳಸಬೇಡಿರಿ. ಬೆಳಗಿನ ವೇಳೆ ಮೊಬೈಲನ್ನು ಬಳಸಬೇಡಿರಿ. ಮೊಬೈಲಿನ ಪರ್ಯಾಯವನ್ನು ಹುಡುಕಿರಿ. ಆಲ್ಟರ್ನೇಟ್ ಟು ಮೊಬೈಲ್. ಮೊಬೈಲಿನ ಪರಿಹಾರ ಅಂದರೆ ಬುಕ್ಸ್, ಟಿವಿ, ನ್ಯೂಸ್ ಪೇಪರ್, FM ರೇಡಿಯೋ ಆಗಿರಬಹುದು. ಓದುವಾಗ ಮೊಬೈಲನ್ನು ಬಳಸಬೇಡಿರಿ. ಬದಲಿಗೆ ಬುಕ್ಗಳನ್ನು ಬಳಸಿರಿ. ಮೊಬೈಲ್ ಗೇಮ್ಗಳನ್ನು ಆಟ ಆಡಬೇಡಿ. ಬದಲಿಗೆ ಫಿಸಿಕಲ್ ಗೇಮನ್ನು ಆಟ ಆಡಿರಿ. ಕತೆ ಹೇಳುವುದು, ಹಾಡು ಹೇಳುವುದು, ಚಿತ್ರ ಬಿಡಿಸುವುದು, ಈ ಥರ ಕಾರ್ಯಗಳನ್ನು ಮಾಡಿರಿ. ನಂಬರ್ 4, ಟೈಮ್ ಮ್ಯಾನೇಜ್ಮೆಂಟ್. ಮೊಬೈಲ್ ಬಳಕೆಯ ಸಮಯವನ್ನು ನಿಗದಿಪಡಿಸಿರಿ. ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಮೊಬೈಲಿನ ಸ್ಕ್ರೀನ್ ಟೈಮರ್ ಅನ್ನು ಸೆಟ್ ಮಾಡಿರಿ. ಮೊಬೈಲಿನ ಬಳಕೆಯ ಸಮಯವನ್ನು ನಿಗದಿಪಡಿಸಿರಿ. ದಿನಕ್ಕೆ 1 ಅಥವಾ 2 ತಾಸು ಮಾತ್ರ ಮೊಬೈಲನ್ನು ಬಳಸಿರಿ. ನೀವು ಮೊಬೈಲನ್ನು ಎಷ್ಟು ಬಳಸಿದ್ದೀರಿ, ಯಾವ ಆ್ಯಪ್ ಅನ್ನು ಎಷ್ಟು ಬಳಸಿದ್ದೀರಿ ಅಂತ ನೋಡಲು ಮೊಬೈಲಿನಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿರಿ. ಇದರಿಂದ ನೀವು ಮೊಬೈಲನ್ನು ಬಳಸಿದ ಸಮಯವನ್ನು ತಿಳಿಯಬಹುದು ಹಾಗೂ ಇದರಿಂದ ನೀವು ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಬಹುದು. ರಾತ್ರಿ 10:30 ನಂತರ ಅಥವಾ ಬೆಡ್ರೂಮಿನಲ್ಲಿ ಮೊಬೈಲನ್ನು ಬಳಕೆಯನ್ನು ನಿಷೇಧಿಸಿರಿ. ನಂಬರ್ 5, ಮೊಬೈಲ್ ಸೆಟ್ಟಿಂಗ್. ಪದೇ ಪದೇ ನೋಟಿಫಿಕೇಶನ್ ಬಂದರೆ ಮೊಬೈಲ್ ನೋಡುವ ಮನಸ್ಸು ಹೆಚ್ಚಾಗುತ್ತದೆ. ಅದಕ್ಕಾಗಿ ಮೊಬೈಲ್ ನೋಟಿಫಿಕೇಶನ್ ಬಂದ್ ಮಾಡಿರಿ. ಮೊಬೈಲ್ ಸ್ಕ್ರೀನ್ ಅನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಚೇಂಜ್ ಮಾಡಿರಿ. ಇದರಿಂದ ಮೊಬೈಲ್ ಬಳಕೆ ಕಡಿಮೆ ಆಗುತ್ತದೆ. ಅನ್ಯೂಸ್ಡ್ ಆ್ಯಪ್ಗಳನ್ನು ಡಿಲೀಟ್ ಮಾಡಿರಿ. ನಾವು ಹೆಚ್ಚಾಗಿ ಬಳಸುವ ಆ್ಯಪ್ಗಳಿಗೆ ಡಿಜಿಟಲ್ ಲಾಕ್ ಅಥವಾ ಪಾಸ್ವರ್ಡ್ ಅನ್ನು ಬಳಸಿರಿ. ನಮ್ಮ ಮೊಬೈಲ್ ಆ್ಯಪ್ಗಳಿಗೆ ತುಂಬಾ ಉದ್ದನೆ ಪಾಸ್ವರ್ಡ್ ಅನ್ನು ಇಡಿರಿ. ಇದರಿಂದ ಪದೇ ಪದೇ ಪಾಸ್ವರ್ಡ್ ಹಾಕಿ ಓಪನ್ ಮಾಡುವುದರಿಂದ ಓಪನ್ ಮಾಡುವ ಮನಸ್ಸೇ ಬರುವುದಿಲ್ಲ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಡು ನಾಟ್ ಡಿಸ್ಟರ್ಬ್ ಸೆಟ್ಟಿಂಗ್ ಅನ್ನು ಆನ್ ಮಾಡಿರಿ. ಇದರಿಂದ ಮೊಬೈಲ್ ಬಳಕೆ ಕಡಿಮೆ ಆಗುತ್ತದೆ. ಮೊಬೈಲ್ಗೆ ಹೇರ್ ಬ್ಯಾಂಡ್ ಅನ್ನು ಹಾಕಿ. ಇದರಿಂದ ಮೊಬೈಲ್ ಬಳಕೆ ಕಡಿಮೆ ಆಗುತ್ತದೆ. ಸ್ವಲ್ಪ ಸಮಯ ಮೊಬೈಲ್ ಅನ್ನು ಸ್ವಿಚ್ ಆಫ್ ಇಡಿರಿ. ಇದರಿಂದ ಮೊಬೈಲ್ ಕಡೆ ಧ್ಯಾನ ಹೋಗುವುದು ಕಡಿಮೆ ಆಗುತ್ತದೆ.
ನಂಬರ್ 7, ಅಂಕಿ ಅಂಶಗಳು ಸರ್ವೆ. ನಮ್ಮ ದೇಶದಲ್ಲಿ 60%ಗಿಂತ ಹೆಚ್ಚಿಗೆ ಜನರು ಸ್ಮಾರ್ಟ್ಫೋನ್ ಅನ್ನು ಬಳಸುತ್ತಾರೆ. ನಮ್ಮ ದೇಶದಲ್ಲಿ 18 ವಯಸ್ಸಿನಿಂದ 24 ವಯಸ್ಸಿನವರೆಗೂ ಜನರಲ್ಲಿ 90 ಜನರು ಮೊಬೈಲ್ ಅನ್ನು ಬಳಸುತ್ತಾರೆ. ಅದರಲ್ಲಿ 54% ಮಕ್ಕಳು ಮೊಬೈಲ್ ಅನ್ನು ಸದಾ ನೋಡುತ್ತಾ ಇರುತ್ತಾರೆ. ಅದರಲ್ಲಿ 71% ಜನರು ಮಲಗುವ ಮುನ್ನ ಮೊಬೈಲ್ ಅನ್ನು ಬಳಸುತ್ತಾರೆ. ನಮ್ಮ ದೇಶದಲ್ಲಿ 35% ಜನರು ಬೆಳಗ್ಗೆ ಎದ್ದ ಮೇಲೆ ಮೊಬೈಲ್ ಅನ್ನು ಬಳಸುತ್ತಾರೆ. ನಮ್ಮ ದೇಶದಲ್ಲಿ 40% ಜನರು ಮೊಬೈಲ್ ಅನ್ನು ಹಿಡಿದು ಯೂಸ್ ಮಾಡುತ್ತಾ ನಿದ್ದೆಗೆ ಹೋಗುತ್ತಾರೆ. 36%ಗಿಂತ ಜಾಸ್ತಿ ಜನರು ಸದಾ ಮೊಬೈಲ್ ಹಿಡಿದು ಚೆಕ್ ಮಾಡುತ್ತಾ ಇರುತ್ತಾರೆ. 40%ಗಿಂತ ಜಾಸ್ತಿ ಜನರು ಮೊಬೈಲ್ ತಮ್ಮ ಹತ್ತಿರ ಸದಾ ಇಡುತ್ತಾರೆ. ಅವರು ವೆಕೇಶನ್ಗೆ ಹೋಗುವಾಗ, ಮಂದಿರದಲ್ಲಿದ್ದಾಗ, ಕಿಚನ್ನಲ್ಲಿರುವಾಗ, ಟಾಯ್ಲೆಟ್ಗೆ ಹೋಗುವಾಗೂ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗುತ್ತಾರೆ. 44% ಜನರು ಹೇಳುತ್ತಾರೆ ಮೊಬೈಲ್ ಇಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ ಅಂತ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.